ಬಿಜಾಪುರ ಜಿಲ್ಲೆ ಬರಗಾಲಕ್ಕೆ ಹೆಸರಾಗಿರತಕ್ಕಂಥ ಒಂದು ಜಿಲ್ಲೆ ಅದು. ಬಹುತೇಕ ಈ ವರ್ಷ ಬಹಳ ಚೆನ್ನಾಗಿ ಮಳೆಯಾಗಿದೆ ಅಂತ ಹೇಳಿ ನಾವೆಲ್ಲ ಭಾವಿಸಿದ್ವಿ. ಖರೀಫ್ನಲ್ಲಿ 70% ಹೆಚ್ಚಿಗೆ ಏನು ಕಮರ್ಷಿಯಲ್ ಕ್ರಾಪ್ ಅಂತ ಕರಿತೀವಿ ನಾವು, ಬಹುತೇಕ ಅದು ಗುಲ್ಬರ್ಗದ ಹೆಚ್ಚಿಗೆ ಬೆಳಿತೀವಿ ತೊಗರಿ. ಆದ್ರೆ ಇವತ್ತು ಅತಿ ಹೆಚ್ಚು ಗುಲ್ಬರ್ಗಕ್ಕಿಂತ ಬಿಜಾಪುರದಲ್ಲಿ ನಾವು ಇವತ್ತು ತೊಗರಿಯನ್ನ ಬಿತ್ತಿದ್ದೀವಿ. 80ರಷ್ಟು 5,34,000 ಹೆಕ್ಟೇರ್ ಇವತ್ತು ತೊಗರಿಯನ್ನ ಬಿತ್ತನೆ ಮಾಡಿದೀವಿ ನಾವು. ಆದ್ರೆ ಸುದೈವಶಾತ್ ಆ ತೊಗರಿ ಗಿಡಗಳನ್ನ ನಾವೆಲ್ಲ ನೋಡಿದೀವಿ ಅಂದ್ರೆ ಬಹುತೇಕ ಈ ವರ್ಷ ನಮ್ಮ ರೈತರ ಸಾಲಗಳನ್ನ ಹೋಗಿ ಸಮೃದ್ಧಿಯಿಂದ ಇರ್ತಾರಂತೇಳಿ ನಾವೆಲ್ಲ ಭಾವಿಸಿದ್ದೀವಿ. ಆದ್ರೆ ದುರ್ದೈವಶಾತ್ ನಿಸರ್ಗದ ಕೊರತೆನೋ ಅಥವಾ ಬೀಜನ ಸಮಸ್ಯೆ ಬೇರೆ ಏನೋ ಗೊತ್ತಿಲ್ಲ ನನಗೆ. ಆದ್ರೆ ಒಟ್ಟಾರೆ ಯಾವ ಪ್ರಮಾಣದಲ್ಲಿ ಕಾಯಿ ಹಿಡಿಬೇಕಾಗಿತ್ತು ಆ ಪ್ರಮಾಣದಲ್ಲಿ ತೊಗರಿ ಕಾಯಿ ಹಿಡಿಲಿಲ್ಲ. ಈ 5,34,000ದಲ್ಲಿ 1,21,000 ಇಂಡಿ, ಎರಡನೇದು ಸಿಂದಗಿ, ಮುದ್ದೇಬೇಳ, ಬಿಜಾಪುರ ಮತ್ತು ಬಾಗೇವಾಡಿ. ಈ ಖರೀಫ್ ಬೆಳೆಗೆ ಏನು ಹಾನಿ ಆಗ್ತಾ ಇದೆ, ಇವ್ರ ಸಹಾಯಕ್ಕೆ ಸರ್ಕಾರ ಬರಬೇಕಂತ ಹೇಳಿ ನಾನು ಮಾನ್ಯ ಸಚಿವರಲ್ಲಿ ಮನವಿಯನ್ನು ಮಾಡಿದ್ದೀನಿ. ಈ ಮಧ್ಯರಾತ್ರಿಯಲ್ಲಿ ಸೋಮವಾರ ಪ್ರಶ್ನೆ ಕೇಳಿ ಮಂಗಳವಾರ ಉತ್ತರವನ್ನು ಪಡಿತಾ ಇದ್ದೀವಿ ನಾವು. ಇವತ್ತು ಈ ಭಾಗದ ಅವರು ಒಂದು ಉತ್ತರ ಕೊಟ್ಟಿದ್ದಾರೆ. ನಾನು ಅವ್ರ ಮಾತೆ ಎದ್ದು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳೋದು ಬೇಡ. ಮಳೆ ಪ್ರಮಾಣ, ತೇವಾಂಶದ ಕೊರತೆಯಿಂದ, ಮಂಜಿನ ಸಮಸ್ಯೆಯಿಂದ ಈ ರೀತಿ ಕಡಿಮೆ ಆಗ್ತದೆ ಅಂತಕ್ಕಂಥ ಒಂದು ಸೈಂಟಿಸ್ಟ್ ವರದಿಯನ್ನು ಕೊಟ್ಟಿದ್ದಾರೆ. ಬಹುತೇಕ ಸೆಪ್ಟೆಂಬರ್, ನವೆಂಬರ್ದಲ್ಲಿ ಮಳೆ ಕೊರತೆ ಇರೋದ್ರಿಂದ ಇದು ಆಗಿದೆ ಅಂತ ಕೇಳಿ ಒಂದು ರಿಪೋರ್ಟ್ ಆಗಿದೆ. ನಾನು ಒಂದೇ ಮನವಿ ಸರ್ಕಾರಕ್ಕೆ, ಇವತ್ತೇನು ಬಿಜಾಪುರ ಜಿಲ್ಲೆಯ ತೊಗರೆ ಬೆಳೆಗಾರರು, ಅದು ಉತ್ತರ ಕರ್ನಾಟಕದಲ್ಲಿ ಒಂದು ಅಧಿವೇಶನ ನಡೀತಾ ಇದೆ, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಸಿಟೇಷನ್ಗಳಾಗ್ತಾ ಇವೆ. ಅವರ ಸಹಾಯಕ್ಕೆ ಸರ್ಕಾರ ಬರ್ತದಂತೇಳಿ ಬಕಪಕ್ಷಿ ಅಂತ ಇವತ್ತು ಅವ್ರು ಕಾಯ್ತಾ ಇದ್ದಾರೆ. ನಾನು ಈಗಾಗಲೇ ಸರ್ಕಾರದ ಗಮನವನ್ನು ಸೆಳೆದಿದ್ದೀನಿ. ಮಾನ್ಯ ಕಂದಾಯ ಸಚಿವರು ಮತ್ತು ಕೃಷಿ ಸಚಿವರು ಇದಕ್ಕೊಂದು ಸಮಗ್ರವಾಗಿ ಒಂದು ತನಿಖೆಯನ್ನ ಮಾಡಬೇಕು, ಒಂದು ಅಧ್ಯಯನವನ್ನು ಮಾಡಿ, ಒಂದು ಸಮೀಕ್ಷೆಯನ್ನು ಮಾಡಿ ತೊಗರೆ ಬೆಳೆಗಾರರಿಗೆ ಸಹಾಯಕ್ಕೆ ಬರಬೇಕಾದದ್ದು ನಾಗರಿಕ ಸಮಾಜದ ಸರ್ಕಾರದ ಕರ್ತವ್ಯ. ವಿಶೇಷವಾಗಿ ನಾವು ರೈತರು ದೇಶದ ಬೆನ್ನೆಲುಬು ಅಂತ ಕರಿತೀವಿ ನಾವು. ಆದ್ರೆ ಬಿಜಾಪುರ ಜಿಲ್ಲೆ ಇವತ್ತು ಒಂದು ಸಭೆ ಮಾಡಿದೀವಿ ನಾವು, ಅಪರ್ ಕೃಷ್ಣ ಪ್ರಾಜೆಕ್ಟ್. ಅತಿ ಹೆಚ್ಚು ತ್ಯಾಗ, ಸ್ಯಾಕ್ರಿಫೈಸ್ ಮಾಡಿದವರು ನಾವು. ಮನೆ ಮಠ ಸರ್ವಸ್ವ ಕಳ್ಕೊಂಡು 5-6 ಜಿಲ್ಲೆಗಳಿಗೆ ನೀರನ್ನು ಕೊಟ್ಟಿದ್ದೀವಿ. ಆದ್ರೆ ದುರ್ದೈವಶಾತ್ ಇವತ್ತು ನಮ್ಮ ಯೋಜನೆ 130 TMC ನೀರನ್ನ ಬಳಕೆ ಮಾಡತಕ್ಕಂಥ ಸಂದರ್ಭ ಬಂದಾಗರೂ ನಮಗೆ ತೊಂದರೆ ಆಗ್ತಾ ಇದೆ, ಆರ್ಥಿಕ ಮುಗ್ಗಡದಿಂದ. ಹಾಗೆ ನಿಸರ್ಗದಿಂದ ಸಹಿತ ನಾವು ಇವತ್ತು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ಬಹುತೇಕ 100 years ಶಾರ್ಟ್ ರೈನ್ಫಾಲ್ ತೆಗೆದ್ರಿ ಅಂದ್ರೆ ನೀವು ಬಿಜಾಪುರ್, ಗುಲ್ಬರ್ಗ, ಮಹಾರಾಷ್ಟ್ರದ ಕೆಲವು ಭಾಗ, ಇಲ್ಲೊಂದು ನಡುವಿಂದ ಒಂದೊಂದು 13-14 ತಾಲೂಕುಗಳ, ಅದು ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಆ ಶಾರ್ಟ್ ರೈನ್ಫಾಲ್ ಏರಿಯಾದ ರೈತರು ಪ್ರತಿ ವರ್ಷ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ. ಒಂದ್ಸಲ ನಾವು ಏನು ಬಾಹ್ಯಾಕಾಶದಲ್ಲಿ ಹೆಸರು ಮಾಡಿದ್ದಾರೆ ಇಸ್ರೋ, ಅವರ ಮುಖಾಂತರ ಒಂದು ಸಮೀಕ್ಷೆಯನ್ನು ಮಾಡಿದ್ದೀವಿ. 1,1200-1,400 ಫೂಟಿಗೆ ನೀರು ಪಾತಾಳಕ್ಕೆ ಹೋಗಿದೆ. ಮಾನ್ಯ ಕಂದಾಯ ಸಚಿವರೇನು ಇವತ್ತು ಕೃಷ್ಣ ಬೈರೇಗೌಡರಿದ್ದಾರೆ, ಅವರೇ IDPR ಮಿನಿಸ್ಟರ್ ಇದ್ರು. ಆ ನೀರಿನ ಆಳವನ್ನ ಟ್ಯಾಂಕರ್ ಮುಖಾಂತರ ನೀರು ಕುಡಿಸಿದೀವಿ ನಾವು ನಮ್ಮ ಭಾಗದ ಜನರಿಗೆ. ಇವತ್ತು ಸಮೃದ್ಧಿ ನಮ್ಮ ಭಾಗದಲ್ಲಿ ಇದ್ರೂ ಸಹಿತ ನಿಸರ್ಗದಿಂದ ಅನೇಕ ಕಾರಣದಿಂದ ನಮಗೆ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ನಾನು ತೊಗರೆ ಬೆಳೆಗಾರರ ಪರವಾಗಿ ಸರ್ಕಾರದಲ್ಲಿ ಕೈ ಮುಗಿದು ನಾನು ಮನವಿ ಮಾಡ್ಕೋತೀನೋ, ಅವ್ರ ಸಹಾಯಕ್ಕೆ ನೀವು ಬರಬೇಕಾಗ್ತದೆ. ನನಗೊತ್ತದ ಸರ್ಕಾರ ಆರ್ಥಿಕವಾಗಿ ಸಹಾಯ ಮಾಡತಕ್ಕಂತ ಮನಸ್ಸಿದ್ರು ಸಹಿತ ಸನ್ನಿವೇಶದ ಆ ತಿಳುವಳಿಕೆ ನಮಗೆಲ್ಲ ಅವೆ. ಆದ್ರೆ ಅನಿವಾರ್ಯವಾಗಿ ನಿಮ್ಗೆ ಹೇಳ್ಬಿಡ್ತೀವಿ, 3,000-4,000 ಕೋಟಿ ರೂಪಾಯಿ ಹಾನಿ ನಮ್ಮ ತೊಗರಿ ಬೆಳೆಗಾರರಿಗೆ ಆಗ್ತಾ ಇದೆ. ಯಾಕಂದ್ರೆ ಖರೀಫ್ನೊಳಗೆ 67% ಖರೀಫ್ ನಾವು ನಮ್ಮ ಜಿಲ್ಲೆಯಲ್ಲಿ, ಉಳಿದದ್ದು ರಬಿಯಲ್ಲಿ ನಾವು ಬಿತ್ತನೆ ಮಾಡ್ತೀವಿ. ಸ್ವಲ್ಪ ಪಾರ್ಟ್ ಇರಿಗೇಟೆಡ್ ಇದೆ. ಆದ್ರೆ ಮೂಲಭೂತವಾಗಿ ಈ 5 ತಾಲೂಕಲ್ಲಿ ಏನು ತೊಗರಿ ಬೆಳೆಗಾರರಿಗೆ ಸಮಸ್ಯೆ ಆಗಿದೆ, ಅವರ ಸಹಾಯಕ್ಕೆ ಸರ್ಕಾರ ಬರಬೇಕಂತ ಹೇಳಿ ನಾನು ತಮ್ಮ ಮುಖಾಂತರ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಕೃಷಿ ಸಚಿವರ ಪರವಾಗಿ
ಮಾನ್ಯ ಸದಸ್ಯರಿಗೆ ಲಿಖಿತವಾಗಿ ಉತ್ತರವನ್ನ ಕೊಟ್ಟಿದ್ದೇವೆ. ತೊಗರಿ ಬೆಳೆ ಈ ವರ್ಷ ಹಾನಿಯಾಗಿರುವ ವರದಿ ಈಗಾಗಲೇ ಸರ್ಕಾರಕ್ಕೆ ಬಂದು ಸರ್ಕಾರವು ಕೆಲವು ವಿಜ್ಞಾನಿಗಳನ್ನ ಸ್ಥಳ ತನಿಖೆಗೆ ಈಗಾಗಲೇ ಕಳಿಸಿ ವಿಜ್ಞಾನಿಗಳಿಂದ ಒಂದು ಕಡೆ ವರದಿಯನ್ನ ಪಡೆದಿದ್ದೇವೆ. ಇದರಲ್ಲಿ ಏನೋ ಒಂದು ನಿರ್ದಿಷ್ಟವಾದ ಕಾರಣ ಹೇಳೋಣ ಅಂದ್ರೆ ಈ ಜಮೀನು ಅಲ್ಲಿ ಚೆನ್ನಾಗಿ ಬೆಳೆ ಬಂದಿದೆ, ಪಕ್ಕದ ಜಮೀನಲ್ಲಿ ಬೆಳೆ ಸರಿಯಾಗಿ ಬಂದಿಲ್ಲ. ಈಗ ಹೋಗ್ಲಿ, ಇದಕ್ಕೆ ಬಿತ್ತನೆ ಬೀಜ ಕಾರಣನ ಅಂದ್ರೆ ಒಂದೇ ಮೂಲದಿಂದ ಬಿತ್ತನೆ ಬೀಜ ತೆಗೆದುಕೊಂಡವರಿಗೆ ಒಬ್ಬರಿಗೆ ಸರಿಯಾಗಿ ಬೆಳೆ ಆಗಿದೆ, ಇನ್ನೊಬ್ಬರಿಗೆ ಸರಿಯಾಗಿ ಬೆಳೆ ಆಗಿಲ್ಲ. ಸೊ ಇನ್ನ ಮತ್ತೊಂದು ಕಡೆ ಹೋಗ್ಲಿ, ಇದು ಹವಾಮಾನ ವೈಪರೀತ್ಯದಿಂದ ಆಗಿದೆಯಾ ಅಂತ ನೋಡಿದಾಗ ಅಕ್ಕಪಕ್ಕ ಜಮೀನುಗಳಲ್ಲಿ ಒಂದರಲ್ಲಿ ಬೆಳೆ ಚೆನ್ನಾಗಾಗಿದೆ, ಒಂದರಲ್ಲಿ ಬೆಳೆ ಚೆನ್ನಾಗಾಗಿಲ್ಲ. ಹೀಗಾಗಿ ನಾವು ಕೂಡ ಬಹಳ ಇದರ ಬಗ್ಗೆ ಯಾವ ಕಾರಣದಿಂದ ಆಗಿದೆ ಅಂತ ಪತ್ತೆ ಮಾಡುವಂತ ಸಾಕಷ್ಟು ಪ್ರಯತ್ನವನ್ನ ಸರ್ಕಾರ ಕೂಡ ಮಾಡಿದೆ. ಬಹುಶಃ ಇದರಲ್ಲಿ ಎಲ್ಲ ಅಂಶಗಳು ಸೇರ್ಕೊಂಡಿರ್ಬೋದು. ಸ್ವಲ್ಪ ಪ್ರಮಾಣ ಬೀಜದ್ದಿರ್ಬೋದು, ಸ್ವಲ್ಪ ಪ್ರಮಾಣ ತೇವಾಂಶ ಹೆಚ್ಚಾಗಿರ್ಬೋದು, ಸ್ವಲ್ಪ ಪ್ರಮಾಣ ರೈತರು ಬೆಳೆ ಬೆಳೆಯುವ ಪದ್ಧತಿ ಸರಿಯಾಗಿ ಏರೇಷನ್ ಮೇಂಟೈನ್ ಮಾಡಲಿಲ್ಲ, ಸ್ಪೇಸಿಂಗ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆವಾಗ ಇವೆಲ್ಲ ಸಮಸ್ಯೆಗಳು ಉಲ್ಬಣ ಆಗುತ್ತೆ. ಅದರಿಂದ ಇಳುವರಿ ಕಡಿತ ಆಗುತ್ತೆ. ಒಟ್ಟಾರೆ ಒಂದು ಅಂದಾಜು, ನಾನು ಯಾವುದೇ ವರದಿಯ ಮೇಲೆ ಹೇಳ್ತಾ ಇಲ್ಲ, ಬರೀ ನಾನು ಅಧಿಕಾರಿಗಳ ಹತ್ರ ಮಾತಾಡಿದ ಮಾಹಿತಿ ಮೇಲೆ ಹೇಳೋದಾದ್ರೆ ಒಂದು ಇಡೀ ಜಿಲ್ಲೆಯಲ್ಲಿ ಒಂದು 30% ವರೆಗೂ ಒಟ್ಟು ಜಿಲ್ಲೆಯ ಇಳುವರಿ ಕಡಿಮೆ ಆಗಿರಬಹುದು ಅನ್ನುವಂಥದ್ದು ಒಂದು ಅಂದಾಜಿದೆ. ಇದ್ರ ಮಧ್ಯೆ ಕಲಬುರಗಿಯಲ್ಲೂ ಕೂಡ ಇದೇ ರೀತಿಯ ದೂರುಗಳು ಬಂದಿದೆ ಆ ಜಿಲ್ಲೆಯಿಂದಾನು. ಹಾಗೂ ಕೇಂದ್ರ ಸರ್ಕಾರದವರು ಕೂಡ ಈಗ ಒಂದು ತಂಡ ಕಳಿಸಿದ್ದಾರೆ. ಬಹುಶಃ ಈಗಲೂ ಕೇಂದ್ರ ಸರ್ಕಾರದಿಂದ ಒಂದು ತಂಡ ಬಂದು ರಾಜ್ಯದಲ್ಲಿ ಈಗ ಇದೇ ವಿಷಯಕ್ಕೆ ತೊಗರಿ ಬೆಳೆ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಲಿಕ್ಕೆ ಕೇಂದ್ರ ಸರ್ಕಾರನು ಬಂದು ಅವರ ತಂಡ ಬಂದು ರಾಜ್ಯದಲ್ಲಿ ವೀಕ್ಷಣೆ ಮಾಡ್ತಾ ಇದೆ. ಜೊತೆಗೆ ಈ ಸಮಸ್ಯೆ ಈಗಾಗಲೇ ಮುಖ್ಯಮಂತ್ರಿಗಳ ಹತ್ರ ಒಂದು ಸುತ್ತು ಚರ್ಚೆ ಆಗಿದೆ. ಈಗ ಇವ್ರದ್ದು ಜಿಲ್ಲೆಯಲ್ಲಿ ಈ ಬಿಜಾಪುರ ಜಿಲ್ಲೆಯಲ್ಲೇನೆ 1,08,000 ರೈತರು ವಿಮೆಗೆ ವಿಮೆಯನ್ನ ತೆಗೆದುಕೊಂಡಿದ್ದಾರೆ. ಅವರಿಗೆ ಬಹುಶಃ ಇಳುವರಿ ಆಧಾರದ ಮೇಲೆ ನಾಳೆ ಸ್ವಲ್ಪ ಪರಿಹಾರ ಸಿಗುವ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಇಲ್ಲ, ಸಿಗುವ ಅವಕಾಶ ಇದೆ. ಅದರ ಜೊತೆಗೆ ಸರ್ಕಾರನೂ ಕೂಡ ಮಧ್ಯಪ್ರವೇಶ ಮಾಡಿ ಇದರಲ್ಲಿ ರೈತರ ನೆರವಿಗೆ ಬರಬೇಕು ಅಂತಕ್ಕಂಥದ್ದು ಮಾನ್ಯ ಶಾಸಕರ ಒತ್ತಾಯ ಆಗಿದೆ. ಇದನ್ನ ನಾವು ಸಹ ಮುಖ್ಯಮಂತ್ರಿಗಳ ಹತ್ರ ಮತ್ತೊಮ್ಮೆ ಚರ್ಚೆ ಮಾಡ್ತೇವೆ. ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ಒಂದು ಅಂತಿಮ ತೀರ್ಮಾನ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಿಜಾಪುರದ ವಿಷಯ ಈಗಾಗಲೇ ಕಲಬುರಗಿ ವಿಷಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಆಗಿದೆ. ಅದರ ಜೊತೆಗೆ ಬಿಜಾಪುರದ ತೊಗರಿ ಬೆಳೆಗಾರರ ವಿಷಯವನ್ನು ಸೇರಿಸಿ ಮುಖ್ಯಮಂತ್ರಿಗಳ ಹತ್ರ ನಾಳೆ ಕೃಷಿ ಸಚಿವರು ಬಂದ ಮೇಲೆ ಒಂದು ಅಂತಿಮ ಚರ್ಚೆಯನ್ನ ಮುಖ್ಯಮಂತ್ರಿಗಳ ಜೊತೆಗೆ ಮಾಡ್ತೇವೆ. ಅವರು ಹೇಳಿರುವಂತ ಎಲ್ಲಾ ಸಮಸ್ಯೆಗಳನ್ನು ಕೂಡ ಸರ್ಕಾರದ ಗಮನದಲ್ಲಿದೆ. ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಇದರಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಲಿಕ್ಕೆ ಏನಾದರೂ ಅವಕಾಶ ಇದ್ರೆ ಖಂಡಿತವಾಗಿ ನಾವು ಸಕಾರಾತ್ಮಕವಾಗಿ ಪರಿಗಣಿಸ್ತೇವೆ ಅಧ್ಯಕ್ಷ. ಓಕೆ, ಇಲ್ಲ ಮಾನ್ಯ ಅಧ್ಯಕ್ಷ, ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಏನಾಗಿದೆ ಅಂದ್ರೆ, ಅವರೇ ಹೇಳಿದಂಗೆ ರೈತರದಲ್ಲೂ ನಾವು ಎಜುಕೇಟ್ ಮಾಡ್ತಾ ಇಲ್ಲ. ಬೇರೆ ಬೇರೆ ಬೆಳೆಗಳನ್ನ ಸೋಯಿಂಗ್ ಮಾಡ್ಬೇಕು. ನಾವು ಏನಾಗ್ಬಿಡ್ತದ, ಖರೀಫ್ನಾಗ ನಮ್ ಕಮರ್ಷಿಯಲಿ MSP ರೇಟ್ ಚೆನ್ನಾಗಿ ಸಿಗ್ತದ ಅಂತ ಹೇಳಿ ನಮ್ಮ ರೈತರು ಒಂದೇ ಬೆಳೆ ಮಾಡ್ಬಿಡ್ತೀವಿ. ನಾವು ನಮ್ ಕಡೆ ಒಂದು ರೈತರು ಏನ್ ಮಾತಾಡ್ತಿದಾರೆ, ಮನಿ ಮ್ಯಾಳಗಿ ಮೇಲೆ ಸಹಿತ ತೊಗರಿ ಬಿತ್ತಿದಾರೆ ನಮ್ಮಲ್ಲಿ. ಆ ರೀತಿ ಒಂದೇ ಕಡೆ ಹೋಗ್ಬಿಡ್ತೀವಿ ನಾವು. ಬೇರೆ ಬೇರೆ ಬೆಳೆಗಳನ್ನ ಒಂದು 10 ಎಕರೆ ಇತ್ತಂದ್ರೆ 2 ಎಕರೆ ಬೇರೆ, ಅದು 2 ಎಕರೆ, ಈ ರೀತಿ ಎಜುಕೇಟಿವ್ ಮಾಡ್ಬೇಕಾಗ್ತದೆ ಸರ್ಕಾರ ಮತ್ತು ಇಲಾಖೆಗಳು. ಎಲ್ಲಿ ತನ ಈ ಮಿಶ್ರ ಬೆಳೆಗಳ ಪದ್ಧತಿ ಮಾಡೋದಿಲ್ಲ, ಇಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಾವ. ಸೊ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೋತೀನಿ, ನೀವು ರೈತರಿಗೆ ನಿಮ್ ಕೃಷಿ ಇಲಾಖೆ ಮುಖಾಂತರ ಎಜುಕೇಟ್ ಮಾಡಿ. ಇದು ಒಂದ್ಸಲ ಆಯ್ತು, ನೀವು ಪರಿಹಾರ ಕೊಡೋದು ಅವ್ರಿಗೆ ಗಂಜಿಗೆ ಆಗೋದಿಲ್ಲ. ನೀವು 4,000 ಕೋಟಿ ರೂಪಾಯಿ ಲಾಸ್ ಆಗ್ತದ, ನೀವೇನಾದ್ರೂ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯದನ? ನಾವು ಅದನ್ನ ಏನಾದ್ರೂ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯದನ? ನೋ, ನೆವರ್. ಬಟ್ ಅವರ್ ಕನ್ಸರ್ನ್ ಈಸ್, ನನ್ನ ಕಳಕಳಿ ಏನು ಅಂದ್ರೆ ಸರ್ಕಾರಕ್ಕೆ ನೀವು ರೈತರಿಗೆ ಎಜುಕೇಟ್ ಮಾಡ್ಬೇಕಾಗ್ತದೆ. ಎಲ್ಲಾ ಬೆಳೆಗಳನ್ನ ಬೆಳಿಬೇಕಾಗ್ತದೆ. ಒಂದು ವಿಫಲ ಆದ್ರೆ ಮತ್ತೊಂದ್ರಲ್ಲಿ ಆದ್ರೂ ಸಕ್ಸಸ್ ಆಗ್ತಾರೆ. ಎಲ್ಲದರಲ್ಲಿ ಹಾನಿ ಆಯ್ತದ. ನಿಜವಾಗಿ ನಿಮ್ಗೆ ಹೇಳ್ತೀನೋ, ಆ ತೊಗರೆ ಬೆಳೆ ನೀವು ತೋಟಕ್ಕೆ ಬಂದ್ರಿ ಅಂದ್ರೆ ಅಧ್ಯಕ್ಷರೇ, ಅದನ್ನ ನೋಡಿದ್ರ ಅಂತ ಫಲವತ್ತ ಬೆಳೆನೆ ಈ 50 ವರ್ಷದಲ್ಲಿ ಬಂದಿಲ್ಲ. ಅದ್ರ ಕಾಯಿ ಇಲ್ಲ, ಬರಡು ಬಂಜೆ ಅಂತ ಕರಿತೀವಲ್ಲ ನಾವು ತಾಯಿಗೆ, ಆ ರೀತಿ ಬಂಜೆ ಆಗಿದೆ ಆ ಗಿಡ ಇವತ್ತು. ಅದಕ್ಕೆ ಸೈಂಟಿಫಿಕ್ ಆದಂತ ರೀಸನ್ಗಳು ಕೃಷ್ಣ ಬೈರೇಗೌಡರು ಹೇಳಿದ್ರು. ಅದರ
ಗಾಳಿ ಬಿಸಿಲು ಆಡದೇ ಇರೋದ್ರಿಂದ ತೊಂದರೆ ಆಗಿದೆ ಅಂತ ಹೇಳಿದ್ದಾರೆ. ಹೌದು, ಸೈಂಟಿಫಿಕ್ ಆಗಿ ಯಾರು 7 ಫೂಟ್ ಹೆಚ್ಚಿಗೆ ಅಂತರಲ್ಲಿ ಮಾಡಿದಾರೆ ಅವ್ರು ಚೆನ್ನಾಗಿ ಬಂದಿದೆ ಅದು. ಆಮೇಲೆ ಬೀಜಗಳಲ್ಲೂ ಅದ, ಒಂದೇ ಬೀಜ ಈ ಪ್ಲಾಟ್ನ ಬೇರೆ ಇದೆ, ಈ ಪ್ಲಾಟ್ನ ಬೇರೆ ಇದೆ. ಇದೊಂದು ಬಹಳ ವಿಚಿತ್ರ ಸನ್ನಿವೇಶ ನಿರ್ಮಾಣ ಆಗಿದೆ ನಮ್ಮಲ್ಲಿ. ನಿಮ್ಗೆ ಹೇಳ್ಬಿಡ್ತೀನೋ, ಇತ್ತೀಚಿನ 50 ವರ್ಷದಲ್ಲಿ ಇಂಥ ಕ್ರಾಪ್, ಬಂಪರ್ ಕ್ರಾಪ್ ನಾವು ಬರಂಗಿಲ್ಲ ನಿರೀಕ್ಷೆ ಮಾಡಿದ್ದೀವಿ. ಆದ್ರೆ ಇವತ್ತು ಅಲ್ಲಿ ಕಾಳಿಲ್ಲ. ಆ ನೋವು ಹೆಂಗದಂದ್ರೆ ರೈತರಿಗೆ ಯಾರ ಮುಂದೆ ಹೇಳ್ಕೋಬೇಕು ಅವ್ರು. ಸೊ ಅದಕ್ಕೆ ನಾನು ಈ ಮಧ್ಯರಾತ್ರಿ ಒಳಗೆ ನೀವೇನೊಂದು ಅವಕಾಶ ಕೊಟ್ಟಿದ್ರಿ. ಬಹುತೇಕ ಇದು ಮಧ್ಯಾಹ್ನದಾಗ ಆಗಿದ್ರೆ ಇಷ್ಟು ಸುದೀರ್ಘ ಚರ್ಚೆ ಆಗ್ತಿರ್ಲಿಲ್ಲ. ಬಹಳ ಶಾಸಕರ ಅನೇಕ ಸಮಸ್ಯೆಗಳಿಗೆ ಬಹಳ ಮುಕ್ತವಾಗಿ ನೀವು ಚರ್ಚೆಗೆ ಅವಕಾಶ ಕೊಟ್ಟಿದ್ರಿ. ನಾನು ನಿಜವಾಗಿ ನಿಮ್ಗೆ ಅಭಿನಂದಿಸ್ತೀನಿ ಸಭಾಧ್ಯಕ್ಷರೇ. ಯಾಕಂದ್ರೆ ಅಂದ್ರೆ ಉಪಾಧ್ಯಕ್ಷರು ಅದನ್ನ ಅನ್ವಯಿಸ್ತದ. 12ರ ಮೇಲೂ ಏನಲ್ಲ, ಜನರ ಕನ್ಸರ್ನ್ ಅನ್ನ ತೋರಿಸುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಪ್ರಾಮಾಣಿಕವಾಗಿ ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳದ್ರ ಜೊತೆಗೆ ಇಡೀ ರಾಜ್ಯದವರು ಇಲ್ಲಿ ಭಾಗವಹಿಸಿದ್ದಾರೆ. ಬರೀ ಉತ್ತರ ಕರ್ನಾಟಕ ಶಾಸಕರೇನಿಲ್ಲ, ಬೇರೆ ಬೇರೆ ಭಾಗದವರು ಇದ್ದಾರೆ. ನಮ್ಮ ನಿಜವಾದಂತ ಕಳಕಳಿಯನ್ನ ವ್ಯಕ್ತ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಇಲ್ಲಿ ಬಹಳ ಜನ ಸಚಿವರುಗಳು ಅದಾರೆ, ಅಧಿಕಾರಿಗಳದಾರೆ. ನಾನೆಲ್ಲರನ್ನ ಮುಕ್ತ ಕಂಠದಿಂದ ಶ್ಲಾಘಿಸ್ತೀನಿ. ಆದ್ರೆ ಪ್ರಾಮಾಣಿಕವಾಗಿ ರೈತರ ವಿಷಯದೊಳಗೆ ಸರ್ಕಾರಗಳು, ನಾಗರಿಕ ಸಮಾಜದ ಸರ್ಕಾರಗಳು ರೈತರ ವಿಷಯದೊಳಗೆ ತಾರತಮ್ಯವನ್ನು ಮಾಡದೆ ಮನಸ್ಸು ತುಂಬ ಹೃದಯದಿಂದ ಅವ್ರ ಸಹಾಯಕ್ಕೆ ಬರಬೇಕಂತೇಳಿ ಇನ್ನೊಮ್ಮೆ ನಮಗೆ ಆ ತೊಗರೆ ಬೆಳೆಗಾರರ ಪರವಾಗಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೋತೀನಿ. ಮಾನ್ಯ ಅಧ್ಯಕ್ಷರೇ, ಅವರು ಕಳಕಳಿ ಸರ್ಕಾರ ಖಂಡಿತವಾಗಿ ಅರ್ಥ ಮಾಡಿಕೊಂಡಿದೆ. ಇದು ಫಾಲಿಯೇಜ್ ಗ್ರೋತ್ ಅಂತ ಹೇಳ್ತಾರೆ. ಅಂದ್ರೆ ಫಾಲಿಯೇಜ್ ಚೆನ್ನಾಗಿ ಬಂದಿದೆ, ಆದರೆ ಇಳುವರಿ ಇಲ್ಲ ಅನ್ನುವಂಥದ್ದು. ಸೊ ವಿಚಿತ್ರವಾದಂತಹ ಸನ್ನಿವೇಶ. ಅವ್ರು ಹೇಳೋದು ಲಾಂಗ್ ಟರ್ಮ್ ಅಲ್ಲೂ ಕೂಡ ಈ ರೀತಿ ಮಾನೋಕ್ರಾಪಿಂಗಿಗೆ ಹೋದ್ರೆ ಯಾವತ್ತಿದ್ರೂ ಇದು ಸಮಸ್ಯೆ ಅನ್ನುವಂಥದ್ದು. ಆದ್ರೆ ನಮ್ಮ ರೈತರೇ ಹಂಗಿದ್ದಾರೆ. ನಾವ್ ಏನ್ ಅವ್ರಿಗೆ ತಿಪ್ಪರ್ಲಾಕಾಗಿ ಹೇಳಿದ್ರು ಕೂಡ ನಮ್ಮ ಮಾತು ಕೇಳೋದಿಲ್ಲ. ರಾಜ್ಯದಲ್ಲಿ ಇವತ್ತು ಒಂದು 3 ಬೆಳೆ ಅಧ್ಯಕ್ಷರೇ. ಒಂದು ಕಡೆ ಮೆಕ್ಕೆಜೋಳ, ಅದು ಏನು ಹಬ್ಬಿದೆ ಅಂತ ಹೇಳಿದ್ರೆ ಅದನ್ನ ಇವತ್ತು ಮೆಕ್ಕೆಜೋಳ ಬಂದು ಎಲ್ಲಾ ಬೆಳೆಗಳನ್ನ ತಿಂದಾಕಿದೆ. ಇನ್ನೊಂದ್ ಕಡೆ ಅಡಿಕೆ, ಎಲ್ಲಿ ಪ್ರಾಹಿಬಿಟೆಡ್ ಇದೆ ಅಲ್ಲೆಲ್ಲ ಇವತ್ತು ದಾಳಿ ಇಟ್ಬಿಟ್ಟಿದೆ ಅಡಿಕೆ. ಇನ್ನ ಈ ಕಲಬುರಗಿಯಿಂದ ಶುರುವಾಗಿದ್ದು ಈ ಬಾಗಲಕೋಟು ಮತ್ತೆ ಬಿಜಾಪುರಿಂದ ಹಿಡಿದು ಈಗ ತೊಗರಿನೂ ಕೂಡ ರಾಜ್ಯಾದ್ಯಂತ ಹರಡ್ತಾ ಇದೆ. ಬಿಜಾಪುರ ಜಿಲ್ಲೆಯಲ್ಲಿ ಮಾನ್ಯ ಅಧ್ಯಕ್ಷರೇ, ದೋಣ್ ನದಿ ಇದೆ. ದೋಣ್ ನದಿ ಬದಿಯಲ್ಲಿ ನಮ್ಮ ದೇಶದಲ್ಲೇ ಅತ್ಯಂತ ಉತ್ತಮವಾದಂತ ಬಿಳಿ ಜೋಳ ಬೆಳೆಯೋದಕ್ಕೆ ಬಹಳ ಪ್ರಾಶಸ್ತ್ಯವಾದಂತ ಊಟ ಮಾಡಬೇಕು, ನಾವು ರೊಟ್ಟಿ ತಿನ್ಬೇಕು ಅಂದ್ರೆ ದೋಣ್ ನದಿ ಬಾಜುಕ್ ಬೆಳೆದಂತ ಜೋಳದ ರೊಟ್ಟಿ ತಿಂದ್ರೆ ಅದು ಬೆಸ್ಟ್. ಆದ್ರೆ ಇವತ್ತು ಅಲ್ಲಿ ಕೂಡ ಒಟ್ಟೋಯ್ತು ಜೋಳ. ಸೊ ಇವರು ಈಗ ಮುಂದೆ ಜೋಳ ಎಲ್ಲಿಂದ ಸಿಗ್ಬೇಕು ಅನ್ನೋ ಪರಿಸ್ಥಿತಿಗೆ ಬಂದಿದೆ. ಹಂಗಾಗಿ ನಾವು ಹೇಳಿದ್ರು ರೈತರು ಕೇಳ್ತಾರ ಅನ್ನೋದು ನನಗೇನೋ ಅಲ್ಲಿ ಸ್ವಲ್ಪ ಇದೆ. ಆದ್ರೂ ಕೂಡ ನೀವು ಹೇಳ್ದಂಗೆ ಸರ್ಕಾರ ಪ್ರಯತ್ನ ಆದ್ರೂ ಮಾಡಬೇಕು, ಡೈವರ್ಸಿಫಿಕೇಶನ್ ಆಗಬೇಕು, ಕ್ರಾಪ್ ಪ್ರಾಕ್ಟೀಸಸ್ ಸರಿ ಹೋಗ್ಬೇಕು. ಆ ಕಡೆಗೂ ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗಮನ ಕೊಡ್ಲಿಕ್ಕೆ ಹೇಳ್ತೇನೆ. ಮತ್ತು ಇನ್ನೊಂದು ಬಾರಿ ಅವ್ರಿಗೆ ಹೇಳೋದು, ಖಂಡಿತವಾಗಿ ನೀವು ಏನು ರೈತರ ಪರವಾಗಿ ಧ್ವನಿ ಎತ್ತಿದ್ದೀರಾ ಅದನ್ನ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೆ ಏನು ಪರಿಹಾರ ಕೊಡ್ಲಿಕ್ಕೆ ಆಗತ್ತೆ ಅನ್ನೋದನ್ನ ಪ್ರಯತ್ನ ಮಾಡ್ತೇವೆ. ಅವರು ಸೋಮವಾರ ಚರ್ಚೆ ಆರಂಭ ಮಾಡಿ ಮಂಗಳವಾರ ಉತ್ತರ ತಗೊಂಡಿದ್ದಾರೆ. ಅದು ಅಲ್ಲಿವರೆಗೂ ಮಾತಾಡಿದ್ದಾರೆ. ಸೊ ವಿಶೇಷ ಸನ್ನಿವೇಶ, ಸೋಮವಾರ ಪ್ರಶ್ನೆ ಕೇಳೋದು, ಮಂಗಳವಾರ ಉತ್ತರ ಸಿಕ್ಕಿದೆ ಅವರಿಗೆ. ಓಕೆ.